ಚೆನ್ನಾಗಿದ್ದಾವೆ ಸ್ಟಾಲ್ಸ್ ಎಲ್ಲ. ಆಮೇಲೆ ಇವನ್ ಫ್ಲವರ್ ಶೋನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಾಗಲಕಾಯಿದು ತರಕಾರಿದು ಆನೆ ತುಂಬಾ ಇಷ್ಟ ಆಯ್ತು. ಅದು ಸಮಥಿಂಗ್ ಇನೋವೇಟಿವ್. ಬಾನ್ಸಾಯ್ದಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ನನಗೂ ಕೂಡ ಬಾನ್ಸಾಯ್ ತುಂಬಾ ಅಟ್ರಾಕ್ಟ್ ಆಗಿದೆ. ಇದು ಮೊದಲನೇ ಸಾರಿ ಮಾಡಿದ್ರು ಇದು ಒಳ್ಳೆ ಪ್ಲಾನ್ ಚೆನ್ನಾಗಿದೆ. ನಮಸ್ಕಾರ. ನನ್ನ ಹಿಂದೆ ಅಲಂಕೃತಗೊಂಡಿರುವ ಆನೆಯನ್ನ ನೋಡುವಾಗ ಅಥವಾ ಸುತ್ತಮುತ್ತಲೂ ಜನ ಸೇರಿದನ್ನ ನೋಡುವಾಗ ನಿಮಗೆ ಅಂದಾಜಾಗಿರ್ಬೋದು ನಾನು ಎಲ್ಲಿದ್ದೇನೆ ಅಂತ. ಸೊ ನಾನು ಇವಾಗ ನಿಂತಿರುವಂತಹ ಜಾಗ ಕಬ್ಬನ್ ಪಾರ್ಕ್ ನಲ್ಲಿ. ಹೌದು, ಇವತ್ತು ಇಲ್ಲಿ ಹೂವಿನ ಒಂದು ಸ್ವರ್ಗವನ್ನೇ ಕಾಣುವಂತಹ ದೃಶ್ಯವನ್ನ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬಹುದು. ಇವತ್ತು ಹೂವಿನ ಶೋ ಇಲ್ಲಿ ನಡೀತಿರೋದ್ರಿಂದ ಸಾಕಷ್ಟು ರೀತಿಯ ಬಗೆ ಬಗೆಯ ಹೂವುಗಳು ಇಲ್ಲಿ ಕಾಣಸಿಗ್ತವೆ. ಇದನ್ನ ನೋಡ್ಲಿಕ್ಕೆ ಸಾವಿರಾರು ಜನರು ಕೂಡ ಆಗಮಿಸಿರುವಂತದ್ದು. ಬನ್ನಿ, ಯಾರ್ಯಾರು ಯಾವ್ಯಾವ ರೀತಿಯ ಹೂವುಗಳನ್ನ ನೋಡಿದ್ದಾರೆ, ಹಾಗೆ ಇನ್ನಿತರ ಕೆಲವು ಪ್ರಶ್ನೆಗಳನ್ನ ಅವ್ರ ಹತ್ರ ಕೇಳಲಿಕ್ಕಿದ್ದೇವೆ. ಬನ್ನಿ, ಈ ಒಂದು ಚಿಟ್ ಚಾಟ್ ಅಲ್ಲಿ ಯಾರು ಯಾವ ರೀತಿ ಮಾತಾಡ್ತಾರೆ ಅಂತ ಕೂಡ ನೋಡ್ಕೊಂಡು ಬರೋಣ. ಇವಾಗ ಕಬ್ಬನ್ ಪಾರ್ಕ್ ಅಲ್ಲಿ ತುಂಬಾ ಜನ ಬಂದಿದ್ದಾರೆ. ಅದ್ರ ಮಧ್ಯೆ ನಮ್ ಕಂಡು ಬಂದಿದ್ದು ವಿದ್ಯಾರ್ಥಿಗಳು. ಸೊ ಯಾವ ಶಾಲೆಯಿಂದ ಬಂದಿದ್ದೀರಾ? ಸನಾಬಿಲ್ ಇಂಗ್ಲಿಷ್ ಹೈಸ್ಕೂಲ್. ಓಕೆ, ಎಲ್ಲಿದೆ ಅದು? ಯಾವ ಲೊಕೇಶನ್? ಹೋಮ್ ಜಮ್ನಹಳ್ಳಿ, ಬನಾರ್ಘಟ್ಟ ರೋಡ್, ಚಿಕ್ಕಮ್ಮನಹಳ್ಳಿ. ಓಕೆ. ಸೊ ನಿಮ್ಮ ಹೆಸರೇನು? ಮೊಹಮ್ಮದ್ ಇಸ್ಮಾಯಿಲ್. ಸಮೀರ್, ಮೋಸಿನ್ ಅಂತ. ಮೊಹಮ್ಮದ್ ತಾಹಿರ್. ಓ ನೈಸ್. ಯಾವಾಗ ಬಂದ್ರಿ? ಇವಾಗ ಬಂದ್ರಾ? ಇವಾಗಿಲ್ಲ, ಬೆಳಗ್ಗೆ ಬಂದಿದ್ದೀರಾ? ಎಷ್ಟೆಲ್ಲ ಹೂವು ನೋಡಿದೀರಾ? ಯಾವ ತುಂಬಾ ನೋಡಿ. ಯಾವ ಹೂ ತುಂಬಾ ಇಷ್ಟ ಆಯ್ತು? ಎಲ್ಲ ಹೂವು ಚೆನ್ನಾಗಿದೆ ನೋಡಕ್ಕೆ. ಹೌದಾ? ಶಾಲೆಯಲ್ಲಿ ಯಾವ್ದಾದ್ರು ಹೂವಿನ ಪಾಠ ಮಾಡಿದಾರ ಇತ್ತೀಚೆಗೆ? ಮಾಡಿ ಕ್ಲಾಸ್ ನೀವು ಕಲಿತಿರೋದು? 10th standard. ಯಾವ್ದಾದ್ರು ಹೂವಿನ ಪಾಠ ಏನಾದ್ರು ಮಾಡಿದಾರ? ಹೂವಿನ ಪಾಠ ಇಲ್ಲ. ಆದ್ರೆ ಯಾವ ಹೂ ನಿಮ್ಗೆ ಇಷ್ಟ? ರೋಸ್. ರೋಸಾ? ವೈ? ಅದು ನೋಡಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಕಲರ್ಫುಲ್ ಇರುತ್ತೆ. ಹೌದಾ? ಓಕೆ, ಎಂಜಾಯ್ ಮಾಡ್ತಿದ್ದೀರಾ? ಮಾಡ್ತಾ ಇದೀನಿ. ಹೇಗಾಗ್ತಿದೆ ಕಬ್ಬನ್ ಪಾರ್ಕ್ ಅಲ್ಲಿ ಇಷ್ಟೊಂದು ಹೂಗಳನ್ನ ನೋಡ್ತಾ? ತುಂಬಾ ಚೆನ್ನಾಗಿ. ಹೂಗಳನ್ನ ಮಾತ್ರ ನೋಡಿದ್ರೆ ಬೇರೆ ಯಾರು ನೋಡಿಲ್ಲ ಅಲ್ವಾ? ಅಂಡ್ ಒಂದ್ ಫನ್ನಿ ಕ್ವಶನ್ ಕೇಳ್ತೀನಿ, ಹತ್ರ ಬನ್ನಿ. ಮೇಡಮ್ ಇದಾರೆ, ಆದ್ರೂ ತಲೆ ಬಿಸಿ ಮಾಡಬೇಡಿ. ರೋಸ್ ಅಂತ ಇಂಟ್ರೆಸ್ಟ್ ಅಂತ ಇಷ್ಟ ಅಂತ ಹೇಳಿದ್ರ, ಯಾರಿಗಾದ್ರೂ ರೋಸ್ ಕೊಟ್ಟಿದ್ದೀರಾ? ಮೇಡಮ್ ಇದಾರೆ ಅಂತನ? ಇಲ್ಲ ಇಲ್ವಾ? ಬಟ್ ಇವತ್ತು ಎಂಜಾಯ್ ಮಾಡ್ತಿದ್ದೀರಾ. ಸೊ ಇನ್ನಷ್ಟು ಎಂಜಾಯ್ ಮಾಡಿ. ಸಿಗೋಣ. ಓಕೆ, ಹ್ಯಾಂಡ್ಸಮ್ ಹುಡುಗ ಸಿಕ್ಕಿದ್ದಾರೆ. ಸೊ ಹಾಯ್, ಏನ್ ಹೆಸರು ನಿಮ್ದು? ಕಿರಣ್. ಯಾವರು? ಬಿಜಾಪುರದಿಂದ ಬಂದಿದ್ದೀರಾ? ಎಲ್ಲ ಬಂದಿರೋದ ಕಾಲೇಜ್ ಇಲ್ಲ, UVC ಕಾಲೇಜ್. ಹೌದಾ? ಇವಾಗ ಬ್ರೇಕ್ ಅಂತ ಬಂದ್ರ ಅಥವಾ ಹೇಗ್ ಬಂದ್ರಿ? ಬ್ರೇಕ್ ಟೈಮ್ ಇಂತ. ಇವರೆಲ್ಲ ಫ್ರೆಂಡ್ಸ್ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಿದ್ದಾರಾ, ಮೋಟಿವೇಟ್ ಮಾಡ್ತಿದ್ದಾರಾ? ಮೋಟಿವೇಟ್ ಮಾಡ್ತಿದ್ರು. ಮೋಟಿವೇಟ್ ಮಾಡ್ತಿದ್ದಾರಾ? ಬೆಂಗಳೂರು ಸುತ್ತ. ಸೊ ಇವ್ರ ಜೊತೆ ಬಂದಿದ್ದೀರಾ, ಒಬ್ಬರೇ ಬಂದಿದ್ದೀರಾ? ಇವ್ರ ಜೊತೆ ಬಂದಿದ್ರು. ಹೌದಾ? ಬನ್ನಿ ಹಂಗಂದ್ರೆ ಅವ್ರ ಜೊತೆ ಮಾತಾಡೋಣ. ಹಾಯ್. ಎಲ್ಲ ಓಡೋಗ್ತಿದ್ದಾರೆ. ಕ್ಲಾಸ್ ಬಂಕ್ ಮಾಡಿದ್ರೆ ಹೆಂಗೆ? ಕ್ಲಾಸ್ ಬಂಗಿಲ್ಲ, ಕ್ಲಾಸ್ ನೋಡಿ. ಬಂದ್ರು ನೋಡಿ. ಹಾಯ್, ಏನ್ ಹೆಸರು ನಿಮ್ದು? ಹರ್ಷಿತಾ. ಸೊ ಫ್ಲವರ್ ಶೋ ನೋಡಕ್ ಬಂದಿದ್ದೀರಾ? ಸೊ ಹೆಂಗಾಗ್ತಿದೆ ಫ್ಲವರ್ ಶೋ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಅಂದ್ರೆ ಕಾಲೇಜ್ ಬಂಕ್ ಮಾಡಿಲ್ಲ ಅಂತ ಆಯ್ತು. ಯಾಕಂತ ಹೇಳಿದ್ರೆ ಅವರೆಲ್ಲ ಓಡೋದ್ರು, ನೀವು ಧೈರ್ಯ ಪಟ್ಟಿ ಇಲ್ಲ, ಬಂದಿದ್ದೀರಾ? ಬಂಕ್ ಅಂತ ಇಲ್ಲ, ಕ್ಲಾಸ್ ಮುಗಿಸ್ಕೊಂಡೇ ಬಂದಿದ್ದೆ. ಹೌದಾ? ಓಕೆ. ಫ್ಲವರ್ ನೋಡ್ತಾ ಏನ್ ಅನ್ಸ್ತು ನಿಮಗೆ? ಹಳೇದ್ ನೆನಪೇನಾದ್ರೂ ಆಯ್ತಾ ಅಂತ? ಇಲ್ಲ. ನಿಮಗೆ ಹೂ ಅಂತ ಅಂದಾಗ ಯಾವ ಹೂ ಇಷ್ಟ ಆಗತ್ತೆ? ಹೂ ಅಂದ್ರೆ ಚೆಂಡು ಹೂ. ಚೆಂಡು ಹೂ ನೆನಪಾಗುತ್ತಾ? ಬ್ರೋ ನಿಮ್ಗೆ? ರೋಸ್ ಬ್ರೋ. ಯಾರಿಗೆ ಕೊಟ್ಟಿದ್ದೀರಾ ಬ್ರೋ ರೋಸ್? ಇಲ್ಲ ಯಾರಿಗೆ ಕೊಟ್ಟಿಲ್ಲ. ಗರ್ಲ್ ಫ್ರೆಂಡ್ ಕೊಟ್ಟಿದ್ದೀರಾ? ಇಲ್ಲ ಬ್ರೋ, ಮದರಿಗೆ ಕೊಟ್ಟಿದ್ದು. ಮದರ್ ಕೊಟ್ಟಿದ್ದೀರಾ? ಇವರಿಂದ ಒಂದು ಅಸಲಿ ಕಥೆ ಇದೆ. ಯಾಕೆ ಅಮ್ಮನಿಗೆ ಹೂ ಕೊಟ್ಟಿದ್ರಿ? ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಬ್ರೋ. ಅಲ್ಲಿ ಹೋಗಿದ್ದಲ್ಲಿ ಅವ್ರು ಕೊಟ್ಟಿದ್ರು, ಅದನ್ನ ತಂದು ನನ್ನ ಅಮ್ಮನಿಗೆ ಕೊಟ್ಟಿದ್ದೆ ಅಷ್ಟೇ. ಸೊ ಇವತ್ತು ಎಂಜಾಯ್ ಮಾಡ್ತಿದ್ದೀರಾ? ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಹೌದು. ಹೆಂಗಿದೆ ಫ್ಲವರ್ಸ್ ಎಲ್ಲ? ಯಾವ ಫ್ಲವರ್ ಇಲ್ಲಿ ತುಂಬಾ ಇಷ್ಟ ಆಯ್ತು ನಿಮಗೆ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಒಂದು ಫ್ಲವರ್ ಇಂದ ಅದು ತುಂಬಾ ಇಷ್ಟ ಆಯ್ತು. ಅದ್ರ ನೇಮ್ ಗೊತ್ತಿಲ್ವಾ? ಎಷ್ಟೊತ್ತಿಗೆ ಬಂದ್ರಿ ಫ್ಲವರ್ ಶೋ ನೋಡಕ್ಕೆ? ಆಲ್ಮೋಸ್ಟ್ ಒಂದು 3 o'clock ಬಂದ್ವಿ. ಗಂಟೆ ಕಳೆದಿದೆ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿದ್ದಾವೆ ಸ್ಟಾಲ್ಸ್ ಎಲ್ಲ. ಆಮೇಲೆ ಇವನ್ ಫ್ಲವರ್ ಶೋನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ಸ್ಟಾಲ್ಸ್ ತುಂಬಾ ಡಿಫ್ರೆಂಟ್ ಆರ್ಗ್ಯಾನಿಕ್ಸ್ ಸ್ಟಾಲ್ಸ್ ಇರ್ಬೋದು. ಇವನ್ ಫ್ಲವರ್ ಶೋನು ಅಷ್ಟೇ. ಐ ಥಿಂಕ್ ಕಬ್ಬನ್ ಪಾರ್ಕ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ಫ್ಲವರ್ಸ್ ವೆರೈಟೀಸ್ ನಿಜ ಗೊತ್ತಿಲ್ಲ, ಬಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ನ ಹಾಕ್ಬಿಟ್ಟು ಮಾಡಿದ್ದಾರೆ. ನಂಗೆ ಎಸ್ಪೆಷಲಿ ಇದು ಹಾಗಲಕಾಯಿದು ತರಕಾರಿದು ಆನೆ ತುಂಬಾ ಇಷ್ಟ ಆಯ್ತು. ಅದು ಸಮಥಿಂಗ್ ಇನೋವೇಟಿವ್. ಈ ಫ್ಲವರ್ ಶೋ ಅಂತ ಅಂದ್ರೂ ಕೂಡ ತರಕಾರಿಗಳನ್ನ ದೇ ಹ್ಯಾವ್ ಪುಟ್. ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ಕಾಣುತ್ತೆ ಇಲ್ಲಿ ಮಾಡಿರೋದು. ಹೌದಾ? ಓಕೆ. ನೀವು ಇದರಿಂದ ಲಾಲ್ಬಾಗ್ ಅಲ್ಲಿಗೆಲ್ಲ ಹೋಗ್ತಿದ್ದೀರಾ? ಲಾಲ್ಬಾಗ್ ನೋಡಿದ್ವಿ, ಬಟ್ ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಹೆಂಗ ಅನ್ಸ್ತು? ಚೆನ್ನಾಗಿ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ.
ವೆಜಿಟೇಬಲ್ಸ್ ಆಟ ಆಡಿಸ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಮಕ್ಳುಗಳಿಗೆಲ್ಲ. ಇವನ್ ಟ್ರೈನ್ ಇರ್ಬೋದು, ಟಾಯ್ ಟ್ರೈನ್ ಇರ್ಬೋದು, ಆಮೇಲೆ ಬೋಟಿಂಗ್ ಎಲ್ಲ ಇದೆ. ಸುಮಾರು ಇದಾವೆ ಆಪ್ಷನ್ಸ್ ಎಲ್ಲ, ತುಂಬಾ ಕಿಡ್ಸಿಗೆ ಎಸ್ಪೆಷಲಿ ಚೆನ್ನಾಗಿದ್ದಾವೆ. ಓಡಾಡ್ಲಿಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ, ನಡೆದಾಡ್ಕೊಂಡು ಓಡಾಡ್ಲಿಕ್ಕೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಇದೆ ಇಲ್ಲಿ. ಕ್ಯಾಕ್ಟಸ್, ಬೋಗನ್ವಿಲ್ಲಾ ಮತ್ತೆ ಬಾನ್ಸಾಯಿ ಅದೆಲ್ಲ ಚೆನ್ನಾಗಿದೆ. ತುಂಬಾ ಇಂಟ್ರೆಸ್ಟ್ ಇದೆ ನಿಮಗೆ ಹೂವಿನಲ್ಲೇ? ಸೊ ಮನೇಲೆಲ್ಲ ಹೂ ಇದೆ ಅಲ್ವಾ? ಸೊ ಸರ್, ನಿಮಗೆ ಹೂ ಅಂದಾಗ ಯಾವ ಹೂ ನೆನಪಿಗೆ ಬರುತ್ತೆ? ಗುಲಾಬಿ ಯೂಶಲಿ ಎಲ್ಲರಿಗೂ ಪರವಾಗಿ. ಯಾಕೆ ಅಂತ? ಒಂಥರ ನೋಡಕ್ ಚೆನ್ನಾಗಿದೆ, ಸುಂದರವಾಗಿರುತ್ತೆ. ನೀವು ಗುಲಾಬಿ ಹೂ ಅಂತ ನೆನ್ಸ್ಕೊಳ್ಳುವಾಗ ನೀವು ಗುಲಾಬಿ ಹೂವನ್ನ ಯಾರಿಗಾದ್ರೂ ಕೊಟ್ಟಿರೋದು ಆ ತರದೇನ ನೆನಪಿಗೆ ಬರುತ್ತಾ ದಿನಗಳು? ಆಗಿನ ಕಾಲದಲ್ಲಿ ಇರುತ್ತೆ, ಈಗ ಹೌದಾ? ಸೊ ಇವತ್ತು ಎಷ್ಟು ಎಂಜಾಯ್ ಮಾಡಿದ್ರೆ ಇಲ್ಲಿ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರ ಮೇಡಮ್ ಅವ್ರು? ಹೇಗೆ ಎಷ್ಟು ಎಂಜಾಯ್ ಮಾಡಿದ್ರು? ಅದೇ ಬಾನ್ಸಾಯಿ ಮತ್ತೆ ಕ್ಯಾಕ್ಟಸ್ದು ಮತ್ತೆ ಡಿಫ್ರೆಂಟ್ ಇದೆಲ್ಲ ಇದೆಲ್ಲ ಅದು ಅರೇಂಜ್ಮೆಂಟ್ ಚೆನ್ನಾಗಿದೆ. ಬಾನ್ಸಾಯ್ದಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ನನಗೂ ಕೂಡ ಬಾನ್ಸಾಯಿ ತುಂಬಾ ಅಟ್ರಾಕ್ಟ್ ಆಯ್ತು. ಯಾಕಂತ ಹೇಳಿದ್ರೆ 20-25 ವರ್ಷದ ಗಿಡಗಳನ್ನ ಒಂದ್ ಪಾಟ್ ಅಲ್ಲಿ ಬೆಳೆಸ್ತಾಳೆ ಅಂದ್ರೆ ಅದು ನಿಜಕ್ಕೂ ಗ್ರೇಟ್. ತುಂಬಾ ತಾಳ್ಮೆ ಬೇಕು. ದೊಡ್ಡ ಮರನ ಸ್ಮಾಲ್ ಪಾಟ್ ನಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿದೆ. ಇಲ್ಲಿ ಅರೇಂಜ್ ಮಾಡಿರೋ ರೀತಿ ಚೆನ್ನಾಗಿದೆ. ಎಂಜಾಯ್ ಮಾಡಿದಿರಿ ಅಂತ ಆಯ್ತು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಸರ್, ಫ್ಲವರ್ಸು ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ಲಾಲ್ಬಾಗ್ಗೆ ಹೋಗಬೇಕಾಗಿತ್ತು ಪ್ರತಿ ವರ್ಷ. ಇದು ಮೊದಲನೇ ಸಾರಿ ಮಾಡಿದ್ರು. ಇದು ಒಳ್ಳೆ ಪ್ಲಾನ್, ಚೆನ್ನಾಗಿದೆ ಇದು ಮಾಡಿದ್ವಿ. ಮೇಡಮ್ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು. ಹೌದಾ? ತುಂಬಾ ಸರ್, ಯಾವ ಫ್ಲವರ್ ನಿಮ್ಗೆ ತುಂಬಾ ಇಷ್ಟ? ಫ್ಲವರು ಸಾವಂತಿಗೆನೂ ಇಷ್ಟನೇ. ಹಾ. ಮತ್ತು ಕೆಲವೊಂದು ಎಲೆ, ಇದು ಏನಂತಾರೆ, ಎಲೆ ರೂಪದಲ್ಲಿ ಇರುವಂಥ ಫ್ಲವರ್ಸ್ ಇರ್ತಾವಲ್ಲ, ಅದು ತುಂಬ ಇಷ್ಟ. ಯಾರಿಗಾದ್ರೂ ಯಾವ ಫ್ಲವರ್ ತುಂಬಾ ಇಷ್ಟ ಅಂತ ಕೇಳಿದಾಗ ರೋಸ್ ಅಂತ ಹೇಳ್ಬಿಡ್ತಾರೆ, ಬಟ್ ನೀವು ಸೇವಂತಿಗೆ ಅಂತ ಹೇಳಿ. ಹೌದು, ಒಬ್ಬೊಬ್ಬರಿಗೆ ಯಾಕಂದ್ರೆ ಅದು ದೇವ್ರ ಕಾರ್ಯಕ್ಕೆ ಎಲ್ಲದಕ್ಕೂ ಮುಖ್ಯವಾದ ಹೂ ಅದು ಅಲ್ವಾ? ತುಂಬ ಚೆನ್ನಾಗಿ ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಅಲ್ವಾ? ಹಾಗೆ. ಸೊ ಎಂಜಾಯ್ ಮಾಡಿದೀವಿ ಹಂಗಂದ್ರೆ. ಮೇಡಮ್ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಮಗಳು ಹಳೆ ಜೊತೆ ಬಂದಿದ್ದೀವಿ. ಅವ್ರು ಮಂಗಳೂರಿಂದ ಬಂದಿದ್ದಾರೆ, ಅವ್ರ ಜೊತೆ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. Are you filming? Yeah, it's really nice. I've been in Bangalore for 10 years, and this is the first time I'm seeing this. And I really appreciate it because my parents are visiting, and it was we were able to spend 2-3 hours. So which flowers do you like more? All of the flowers, but my mom liked the elephant out of the vegetables, made out of the vegetables. That was her favorite. Okay. Please, ma'am. You like that elephant? Yes. Fruity. It was really vegetable elephant. Vegetable elephant. Yes. Yeah. It was Then- my favorite. Then how was the day today? Really good. We had a good experience. What's your name, Franziska, ma'am? Ulrike. Are you Where doing- are you from? Germany. Germany. Last 10 years you. Yeah, I've been here for a long time. Are you doing this again? Like No. this is happening again? In Lalbagh, Oh, it's in Lal Bagh usually. yeah. But the first time in here. Really nice. Yeah, we'll see next time. Yeah, hopefully again. It's really nice. Yeah, Thank you so much. Have a good day. Bye. Thank you. ಮೊದಲೆಲ್ಲ ಫ್ಲವರ್ ಶೋನ ನೋಡ್ಲಿಕ್ಕೆ ಲಾಲ್ಬಾಗ್ ನತ್ತ ಮುಖ ಮಾಡ್ತಿದ್ದ ಜನ ಇದೀಗ ಕಬ್ಬನ್ ಪಾರ್ಕ್ ನತ್ತ ಬರ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಕಬ್ಬನ್ ಪಾರ್ಕ್ ನಲ್ಲಿ ಫ್ಲವರ್ ಶೋ ಅನ್ನ ಮಾಡಿದ್ದಾರೆ. ಸಾಕಷ್ಟು ಜನ ಬಂದು ಇವತ್ತಿನ ದಿನವನ್ನ ಈ ಒಂದು ಫ್ಲವರ್ ಗಳನ್ನ ನೋಡ್ತಾ ದಿನವನ್ನ ಕಳೆದಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅವರ ಅಭಿಪ್ರಾಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿದೀರಾ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.